ನಿಮ್ಮ ಖರ್ಚಿಗೆ ದುಡ್ಡು ಬೇಕಾ? ಆದರೆ ನೀವು ನಿಮ್ಮ ಸ್ಪೇರ್ ಟೈಮ್ನಲ್ಲಿ ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಕಾಲ ಕಳೀತಾ ಇದ್ದೀರಾ. ಆ ಸ್ಪೇರ್ ಟೈಮ್ನಲ್ಲಿ ನೀವು ಹೇಗೆ ಪ್ರೊಡಕ್ಟಿವ್ ಆಗಿ ಟೈಮ್ನ ಯೂಸ್ ಮಾಡ್ಕೋಬೋದು, ಅರ್ನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂದ್ರೇನು ಅದನ್ನು ನಾನು ಒಂದು ಎಕ್ಸಾಂಪಲ್ ಜೊತೆ ಹೇಳ್ತೀನಿ. ಫ್ರೀಲಾನ್ಸಿಂಗ್ ಅಂತಂದರೆ ಈಗ ಕೆಲವು ಕಂಪ್ನಿಗಳಿಗೆ, ಚಿಕ್ಕ ಕಂಪ್ನಿಗಳಿಗೆ ಅಥವಾ ಕೆಲವು ಆತನೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆನ್ಸ್ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇರೋರಿಗೆ ಸಮ್ ವೆಬ್ಸೈಟ್ ಬೇಕಾಗಿರುತ್ತೆ ಅಥವಾ ಒಂದು ಲೋಗೋ ಬೇಕಾಗಿರುತ್ತೆ. ಅದನ್ನು ನಮಗೆ ಸ್ಕಿಲ್ಸ್ ನಮಗೆ ಗೊತ್ತಿದ್ದರೆ ನಾವು ಅದನ್ನು ಆ ಪರ್ಸನ್ಗೆ ಮಾಡ್ಕೊಡ್ಬೋದು. ಅಂದರೆ ಕೆಲವರಿಗೆ ನೀಡ್ ಇರುತ್ತೆ ವೆಬ್ಸೈಟ್ ಡಿಸೈನಿಂಗು ಅಥವಾ ಲೋಗೋ ಕ್ರಿಯೇಷನು ಅಥವಾ ಸಮ್ ಕಂಟೆಂಟ್ ರೈಟಿಂಗು, ಇದೆಲ್ಲ ಈ ಸ್ಕಿಲ್ಸ್ ಬೇಕಾಗಿರೋರು ಇರ್ತಾರೆ. ಅವ್ರಿಗೆ ನಮಗೆ ಆ ಸ್ಕಿಲ್ಸ್ ಗೊತ್ತಿದ್ದರೆ ಅದನ್ನು ಮಾಡಿಕೊಟ್ಟು ನಾವು ಹಣ ಸಂಪಾದಿಸ್ಬೋದು. ನಿಮಗೆ ಸ್ಟೋರಿ ಟೆಲ್ಲರ್ ಆಗಿ ಅಥವಾ ಸ್ಟೋರಿ ರೈಟಿಂಗ್ ಬರುತ್ತೆ, ಒಳ್ಳೆ ಸ್ಟೋರಿ ರೈಟರ್, ನಾನು ರೈಟಿಂಗ್ನಲ್ಲಿ ತುಂಬ ಚೆನ್ನಾಗಿದ್ದೀನಿ ಅಂತ ಆ ಸ್ಕಿಲ್ ಗೊತ್ತಿದ್ದರೆ ಅದು ಫ್ರೀಲಾನ್ಸಿಂಗ್ನಲ್ಲೂ ತುಂಬ ಉಪಯೋಗ ಆಗುತ್ತೆ. ಲೋಗೋ ಕ್ರಿಯೇಷನು ಒನ್ ಆಫ್ ದಿ ಸ್ಕಿಲ್. ಎಲ್ಲ ಕಂಪ್ನಿಗಳು ಬಿಸ್ನೆಸ್ ಮಾಡೋ ಕಂಪ್ನಿಗಳು ವೆಬ್ಸೈಟ್ಗಳಿಗೆ ಈ ಲೋಗೋ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏರ್ ಇಂಡಿಯಾಗೆ ಒಂದು ಲೋಗೋ ಇದೆ, ವಾಟ್ಸಪ್ಗೂ ಒಂದು ಲೋಗೋ ಇದೆ. ಹೀಗೆ ಎಲ್ಲ ಕಂಪ್ನಿಗಳಿಗೂ ಒಂದೊಂದು ಲೋಗೋ ಮತ್ತು ಅವ್ರದ್ದೊಂದು ಮೋಟೋ ಇರುತ್ತೆ. ಆ ಲೋಗೋ ಕ್ರಿಯೇಷನ್ನು ಒಂದು ಆರ್ಟು ಮತ್ತು ಅದು ಕ್ರಿಯೇಟಿವಿಟಿ, ಅದನ್ನು ಮಾಡಿಕೊಟ್ಟು ತುಂಬ ಹಣ ಸಂಪಾದಿಸ್ತಾ ಇರೋರು ಇದ್ದಾರೆ. ಅದು ಫ್ರೀಲಾನ್ಸಿಂಗ್ನಲ್ಲಿ ಅದನ್ನು ಲೋಗೋ ಕ್ರಿಯೇಷನು ಒಂದು ಸ್ಕಿಲ್ ರಿಕ್ವೈರ್ಮೆಂಟ್. ಈಗ ನಮಗೆ ಗೊತ್ತಿರೋ ಸ್ಕಿಲ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಅಥವಾ ನಮಗೆ ಗೊತ್ತಿಲ್ಲದೆ ಹೋದ್ರೂ ಈಗ ಯಾವುದು ಸ್ಕಿಲ್ಲು ಇದು ಫ್ರೀಲಾನ್ಸಿಂಗ್ನಲ್ಲಿ ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ನಾವು ಸರ್ಚ್ ಮಾಡ್ಕೋಬೋದು. ಯಾವ ಸ್ಕಿಲ್ಸ್ ಟ್ರೆಂಡಲ್ಲಿ ಇದೆ ಅಂತ ಅಂದ್ಬಿಟ್ಟು trends.google.com ಅಲ್ಲಿ ಹೋಗ್ಬಿಟ್ಟು ನಾವು ಸರ್ಚ್ ಮಾಡ್ಕೋಬೋದು. ಮತ್ತು ಆ ಸ್ಕಿಲ್ಸ್ನ ನಾವು ಮಾಸ್ಟರ್ ಆಗಿಬಿಟ್ಟು ನಾವು ಸುಮ್ಮನೆ ವೇಸ್ಟ್ ಮಾಡಿಕೊಂಡು ಯಾವುದೋ ಒಂದು ರೀಲ್ನ ಸ್ಕ್ರೋಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಆ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಆ ಸ್ಕಿಲ್ಲಲ್ಲಿ ಮಾಸ್ಟರ್ ಆಗ್ಬಿಟ್ಟು ನಾವು ಫ್ರೀಲಾನ್ಸಿಂಗ್ ಮಾಡ್ಬೋದು. ನಮಗೆ ಗೊತ್ತಿರೋ ಒಂದು ಸ್ಕಿಲ್ನ ಅಪ್ಗ್ರೇಡ್ ಮಾಡಿಕೊಂಡು ಅಥವಾ ಗೊತ್ತಿಲ್ಲದೆ ಹೋದರೆ ಅದು ಕಲ್ತ್ಕೊಂಡು ಒಂದು ಪ್ರೊಫೈಲ್ ಮತ್ತು ಅಥವಾ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬೇಕು. ಅದರಲ್ಲಿ ನಮಗೆ ಗೊತ್ತಿರೋ ಸ್ಕಿಲ್ಸು ಮತ್ತು ಎಕ್ಸಾಂಪಲ್ಸು, ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ವಿಡಿಯೋ ಮಾಡಿಬಿಟ್ಟು ಅದನ್ನು ನೀಟಾಗಿ ಅದರಲ್ಲಿ ಕ್ರಿಯೇಟಿವಿಟಿ ಯೂಸ್ ಮಾಡಿಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡ್ಕೊಂಡಿರ್ಬೋದು ಆ ಪ್ರೊಫೈಲಲ್ಲಿ, ಆ ಪೋರ್ಟ್ಫೋಲಿಯೋದಲ್ಲಿ. ಅದು ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿಕೊಂಡು ನಾವು ಕೆಲವು ಫಿವರ್ ಮತ್ತು ಅಪ್ವರ್ಕ್ ಅಂತ ಎಷ್ಟೋ ವೆಬ್ಸೈಟ್ಗಳಲ್ಲಿ ಹೋಗ್ಬಿಟ್ಟು ನಾನು ಫ್ರೀಲಾನ್ಸರು, ನನಗೆ ಈ ಥರ ಸ್ಕಿಲ್ಸ್ ಗೊತ್ತು ಅಂತ ಅಂದ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರು ಕೆಲವರು ಅದೇ ಸ್ಕಿಲ್ಸ್ ಬೇಕಾಗಿರೋ ಹುಡುಕ್ತಾ ಇರ್ತಾರೆ. ಅವರು ನಿಮ್ಮ ಸ್ಕಿಲ್ಸು ಮತ್ತು ನಿಮ್ಮ ಒಂದು ಮಾಸ್ಟರ್, ನೀವು ಆ ಸ್ಕಿಲ್ನ ಹೇಗೆ ಮಾಸ್ಟರ್ ಆಗಿದ್ದೀರಾ ಅಂತ ಅವ್ರಿಗೆ ಇಷ್ಟ ಆದರೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಕೊಟ್ಟರೆ, ನೀವು ಅದನ್ನು ಚೆನ್ನಾಗಿ ಮಾಡಿಕೊಟ್ರೆ ದೆನ್ ಯು ವಿಲ್ ಗೆಟ್ ಎ ಅಪ್ರಿಸಿಯೇಷನ್ ಫಾರ್ ದಟ್.